పాత భక్తుడు కదా లింగం కడతామన్న మాంసం తింటాడు. మాంಸ ತಿನ್ಬಾರ್ದು. ತಿಂಬಲ್ಲ ರೀ, ತಿಂಬಲ್ಲ. ಯಾವಾಗಲೂ ತಿಂಬಲ್ಲ. ಬೆಳಿಗ್ಗೆ 4-4:15 ಸುಮಾರಿಗೆ ಕನಸಿನಲ್ಲಿ ಅಮ್ಮೋರು ಬಂದು ತಮ್ಮ ಕೈಯಲ್ಲಿರುವಂತ ಬೆತ್ತ ತಗೊಂಡು ನನ್ನ ಬೆನ್ನ ಮೇಲೆ ಹೊಡೆದಂಗಾಯ್ತು. ಅದು 1000 ಪಟ್ಟು ಸಿಡಿಲು ಬಡ್ದಂಗಾಯ್ತು. ನಾನು ಎಚ್ಚರಿಕೆಯಾಗಿ ಎದ್ದು ಕುಂತಾಗ ವಿಭೂತಿ ತಗೊಂಡು ಅವ್ರ ಕೈ ಎತ್ತುವಷ್ಟು ಶಕ್ತಿ ನಮ್ಗೆ ನೋಟಕ್ಕೆ ಹಂಗ ಅನ್ಸುತ್ತೆ, ಆಂತರಂಗ ಶಕ್ತಿ ಬಹಳ ದೊಡ್ಡದು. ಅವರು ವಿಭೂತಿ ತೆಗೆದು ಸಂಕಲ್ಪ ಮಾಡಿ ಅಂಗೈಯಲ್ಲಿ ಹಾಕಿದ್ದಾರೆ, ಪದ್ಮ ಇಲ್ಲೇ ತಗೋ ನೀನು ಅಂತ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಯಾನಗುಂದಿಯಲ್ಲಿದ್ದೀನಿ. ಸೇಡಂ ತಾಲೂಕದಲ್ಲಿ ಬರುತ್ತೆ, ಜಿಲ್ಲೆ ಗುಲ್ಬರ್ಗಾನೇ ಇದು. ಇಲ್ಲಿ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಆಸ್ಥಾನದಲ್ಲಿದ್ದೀನಿ ನಾನು ಇವಾಗ. ಈ ಜಾಗದ ವಿಶೇಷತೆ ಮತ್ತು ಮಾತಾ ಮಾಣಿಕೇಶ್ವರಿ ಅಮ್ಮನವರ ಸ್ವಲ್ಪ ಚರಿತ್ರೆ, ಅವರ ಬಗ್ಗೆ ಡೀಟೇಲ್ ಆಗಿ ಒಂದು ಸ್ವಲ್ಪ ಸಣ್ಣ ಪ್ರಯತ್ನದಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಈ ಪ್ಲೇಸಲ್ಲಿ ಇವಾಗ ಪ್ರೆಸೆಂಟ್ ಏನೇನಿದೆ, ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಓಂ ಶ್ರೀ ಸದ್ಗುರು ರೂಪರಹಿತ ಅಹಿಂಸಾ ಯೋಗೇಶ್ವರಿ ವೀರಧರ್ಮಜ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಪವಿತ್ರ ಪಾದ ಪದ್ಮಗಳಿಗೆ ಶರಣಾರ್ಥಿ. ನನ್ನ ಹೆಸರು ಗೀತಾ, ನಾನು ಗುಲ್ಬರ್ಗದಿಂದ ಬಂದಿದ್ದೇನೆ ಅಮ್ಮನವರ ದರ್ಶನ ಪಡೆಯೋಕ್ಕೆ. ಅವರ ಜನನ 27/7/1934 ನಂತರ ಅವರು ಲಿಂಗೈಕ್ಕಾಗಿದ್ದು 2020 ಮಾರ್ಚ್ 3 ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಲ್ಲಾಬಾದ್ ಎಂಬ ಪುಟ್ಟ ಗ್ರಾಮದಲ್ಲಿ ಅಮ್ಮನವರ ಜನ್ಮಸ್ಥಳ. ತಂದೆ ಬುಗ್ಗಪ್ಪ, ತಾಯಿ ಆಶಮ್ಮನವರ ಪುಣ್ಯ ಉದರದಲ್ಲಿ ಜನ್ಮ ತಾಳಿ ಬಂದಿದ್ದರು. ಅವರು 4ನೇ ಮಗಳಾಗಿ ಅಮ್ಮನವರು ಜನಿಸುತ್ತಾರೆ. ಅವರು ಚಿಕ್ಕ ವಯಸ್ಸಿನಲ್ಲೇ ಅಮ್ಮನವರು ಬಡತನ ರೈತ ಕುಟುಂಬ ಅಮ್ಮನವರದು. ಹೀಗಾಗಿ ಮಾತೆ ಮಾಣಿಕೇಶ್ವರಿಯಾಗಿ ಅವರು ಬಾಲ್ಯದಲ್ಲೇ ಅಮ್ಮನವರು ಆಧ್ಯಾತ್ಮಿಕ ಜೀವನವನ್ನು ಅಂದರೆ ಶಿಕ್ಷಣವಿಲ್ಲದೆ ಅಮ್ಮನವರು ಯಾವ ಗುರುಗಳ ಹತ್ರ ಹೋಗಿ ಶಿಕ್ಷಣ ಪಡೆಯಲಾರದೆ ಯೋಗ ಸಾಧನೆ ಸ್ವಯಂವಾಗಿ ಅವರೇ ಮಾಡುತ್ತಾ ಬಂದಿದ್ದರು. ಅವರು ಚಿಕ್ಕ ವಯಸ್ಸಿನಲ್ಲಿ ಗೋಗಳ ಕಾಯುತ್ತಾ ಅಡವಿಯಲ್ಲಿ ಏಕಾಂತವಾಗಿ ಧ್ಯಾನವನ್ನು ಮಾಡುತ್ತಿದ್ದರು. ಹೀಗೆ ಅವರು ಧ್ಯಾನ ಮಾಡುತ್ತಾ 9ನೇ ವಯಸ್ಸಿಗೆ ಅಮ್ಮನವರಿಗೆ ಶಿಲಾರ್ಪುತ್ರಿಕೆಯಿಂದ ಮಾಣಿಕಪ್ಪನವರಿಗೆ ವಿವಾಹವಾಗುತ್ತದೆ. ನಂತರ ಅಮ್ಮನವರು 2 ವರ್ಷ ಅಲ್ಲಿ ತವ್ರ ಮನೆಯಲ್ಲಿಂದ ಗಂಡನ ಮನೆಗೆ ಹೋಗ್ತಾ ಬರುತ್ತಾ ಅಮ್ಮನವರು ಅದೇ ರೀತಿ ಅವರು ಧ್ಯಾನದಲ್ಲಿ ಮಗ್ನರಾಗುತ್ತಾರೆ. ನಂತರ ಅಮ್ಮನವರು ಹೀಗೆ ಅಲಿಯುತ್ತಾ ಕಾಡು ಸಂಚಾರ ಮಾಡುತ್ತಾ ಯಾನಗುಂದಿಗೆ ಬಂದು ತಲುಪುತ್ತಾರೆ. ಇಲ್ಲಿ ಯಾನಗುಂದಿಯಲ್ಲಿ ಅರಳಿ ಮರದಲ್ಲಿ 8 ದಿವಸ ಅಮ್ಮನವರು ಅನುಷ್ಠಾನ ಮಾಡುತ್ತಾರೆ. ಊರಿನ ಪ್ರಮುಖರಾದ ರಾಮರೆಡ್ಡಿ ಗೌಡ್ರು ಬಂದು ಅಮ್ಮನವರಿಗೆ ಕೇಳುತ್ತಾರೆ, ಯಾಕಮ್ಮ ನೀವು ಈ ರೀತಿ ಒಬ್ಬಳೇ ಬಂದಿದ್ದೀಲ್ಲ ಇಲ್ಲಿ ಅಂತ ಕೇಳ್ತಾರೆ. ಪ್ರಶ್ನೆ ಮಾಡಿದಾಗ ಅಮ್ಮನವರು, ನೋಡಪ್ಪ, ನಾನು ಈ ಯಾನಗುಂದಿ ಏಕಾಂತ ಸ್ಥಳವನ್ನು ಬಯಸಿದ್ದೇನೆ, ಅದಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ ಅಂತ ಅಮ್ಮನವ್ರು ಹೇಳ್ತಾರೆ. ಅವಾಗ ಎಲ್ಲ ಹಿರಿಯರು ಕೂಡಿ ಅಮ್ಮನವರಿಗೆ ಅಲ್ಲಿ ರಾಮ ಮಂದಿರದಲ್ಲಿ ಇರಲಿಕ್ಕೆ ವಾಸವನ್ನು ಅನುಕೂಲ ಮಾಡಿಕೊಡುತ್ತಾರೆ. ನಂತರ ಅಮ್ಮನವರು ಅಲ್ಲಿ ಉಳ್ಕೊಂಡು ಮೇಲೆ ಈ ಬೆಟ್ಟಕ್ಕೆ ಬಂದು ಇರಬೇಕಂತ ಅಮ್ಮನವ್ರ ಇಚ್ಛೆ ಆಗಿರ್ತವೆ. ನಂತರ ಅಮ್ಮನವರು ಇಲ್ಲಿ ಜನ ಎಲ್ಲ ಸ್ವಲ್ಪ ಮೊಲಾಲಿ ದರ್ಗಾ ಐತಿ, ಈ ದರ್ಗಾದಾಗ ಬಂದು ಅಮ್ಮನವರು ಕೂಡ್ತಾರೆ. ರಾತ್ರಿ ಟೈಮ್ ಹುಲಿ ಬಂದು ನನ್ನ ತಿನ್ನಿ ಅಂತೇಳಿ ಅಮ್ಮನವರು ನಿರಾಹಾರಿ. ಯಾವ ರೀತಿ ಅಮ್ಮನವರು ಅನ್ನ ನೀರು ಇಲ್ಲದೆ ಜೀವಂತವಾಗಿದ್ದರೆಂದರೆ ಅಮ್ಮನವರು ಚಿಕ್ಕ ವಯಸ್ಸಿನಲ್ಲಿ ಆಹಾರವನ್ನು ತಾಯಿ ಹಾಲು ಕುಡಿದು ಮಾತ್ರ ತಾಯಿ ಹಾಲು ಮಾತ್ರ ಅಷ್ಟೇ ಸೇವನೆ ಮಾಡಿದವರು. ನಂತರ ಅಮ್ಮನವರು ಈ ಆಹಾರವನ್ನು ಸೇವಿಸಲಾರದೆ ನಿರಾಹಾರಿಯಾಗಿ ಉಳಿದರು. ಅವ್ರು ಸಾಯ್ಬೇಕಂತ ಭಾಳ ಇಚ್ಛೆ ಇತ್ತು ಅಮ್ಮನವರಿಗೆ. ಸಂಸಾರ ಈ ಲೋಕದಿಂದ ದೂರವಾಗಬೇಕಂತ ಅಮ್ಮನವ್ರ ಇಚ್ಛೆ ಆಗಿರುತ್ತೆ. ಹಾಗಾಗಿ ಅಮ್ಮನವರು ನಿರಾಹಾರಿಯಾಗಿ ಕೊನೆಗೆ ಈ ಸಾವಿಗಾಗಿ ಬಹಳಷ್ಟು ಅಮ್ಮನವರು 1000 ಸಲ ಪ್ರಯತ್ನ ಮಾಡಿದ್ರೆ ಅಮ್ಮನವರಿಗೆ ಸಾವು ಬರಲಿಲ್ಲ. ಕಡೆಗೆ ಅಮ್ಮನವರು ಸಾವನ್ನು ಕೂಡ ಜಯಿಸಿ ಈ ಜನರಿಗೆ ಉದ್ಧಾರ ಮಾಡಲಿಕ್ಕಾಗಿ ಅಮ್ಮನವರು ಈ ಯಾನಗುಂದಿ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಇಲ್ಲೇ ಅವರು ನೆಲೆಸಿದರು. ಇದು ಸುಕ್ಷೇತ್ರ ಯಾತ್ರಾ ಸ್ಥಳವಾಗಿ ಪ್ರಸಿದ್ಧಿಯನ್ನು ಪಡೆದಿರುವುದು. ಅದು 21ನೇ ಶತಮಾನದಲ್ಲಿ ಪ್ರತ್ಯಕ್ಷ ದೇವರೆಂದರೆ ಮಾತಾ ಮಾಣಿಕೇಶ್ವರಿ ಒಬ್ಬರೇ. ಗುಡಿಯ ಮೇಲ್ಗಡೆ ಇರ್ತಕ್ಕಂಥ ಶಿಖರಗಳು.
ಒಳಗಡೆ ಏನು ಹೋಗ್ತಾ ಇದೀವಲ್ಲ ಇವಾಗ, ಇಲ್ಲಿ ಅಮ್ಮೋರು ಕೋಟಿಲಿಂಗದ ಸ್ಥಾಪನೆ ಈ ಥರ ನಡೀತಾ ಇದೆ ನೋಡಿ. ಇಲ್ಲಿ ಈ ಎರಡೂ ಸೈಡ್ನಲ್ಲಿ ಕೋಟಿಲಿಂಗಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ನೀವು ಏನ್ ನೋಡ್ತಾ ಇದ್ದೀರಾ, ಈ ಲಿಂಗ ಸ್ವತಃ ಅಮ್ಮವ್ರ ಕೈಯಿಂದ ಸ್ಥಾಪನೆ ಮಾಡಿರ್ತಕ್ಕಂಥ ಲಿಂಗ ಇದು. ಕಾಶಿಯಿಂದ ತಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಮ್ಮವ್ರ ಕೈಯಿಂದ. ಇದು ಇಲ್ಲಿ ಹಿಂಗೆ ಎಷ್ಟಿದೆ ಕೋಟಿಲಿಂಗಗಳಲ್ಲಿ? ಗೊತ್ತಿಲ್ಲ. ಹಾ ಹಾ ಸ್ಥಾಪನೆ ಕೋಟಿಲಿಂಗ ನಡೆದು ಅವ್ರವ್ರ ಸಂಕಲ್ಪದ ಮೇಲೆ ಲಿಂಗಗಳು ಸ್ಥಾಪನೆ ಮಾಡಾಕತ್ತಾರ. ಏನಪ್ಪ ಅಂದ್ರೆ ಯಾರಿಗೆ ಮದ್ವೆ ಆಗಿರಲ್ಲ, ಬಹಳ ವರ್ಷ ಆಗಿರ್ತದ, ಯಾರಿಗೆ ಮಕ್ಕಳಾಗಿರಲ್ಲ, ಮದ್ವೆ ಆಗಿ ಬಹಳ ವರ್ಷ ಆದ್ಮೇಲೆ ನಮ್ಮ ಮಕ್ಕಳಾಗ್ಲಿ ನಾವೊಂದು ಲಿಂಗ ಸ್ಥಾಪನೆ ಮಾಡ್ತೀವಿ. ಅಥವಾ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಒಂದು ಲಿಂಗ ಸ್ಥಾಪನೆ ಮಾಡ್ತೀವಿ ಅಂತ ಒಂದು ಸಂಕಲ್ಪ ಮಾಡಿ ಈ ತರ ಎಲ್ಲಾ ಭಕ್ತರು ಏನಪ್ಪ ಅಂತಂದ್ರೆ ಲಿಂಗಗಳು ಸ್ಥಾಪನೆ ಮಾಡಾಕತ್ತಾರ. ಇದು ಒಳಗಡೆ ಹೀಗೆ ಫುಲ್ ರೌಂಡ್ ಇದೆ, ಆ ಕಡೆಯಿಂದ ಈ ಕಡೆವರೆಗೂ ಕೂಡ. ನೋಡ್ತಾ ಇದ್ರ ಇಲ್ಲಿ ನೀವು, ಈ ಬಿಲ್ಡಿಂಗ್ ನಲ್ಲಿ ಅಮ್ಮವರು ಇರ್ತಾ ಇದ್ರು. ಪ್ರಥಮ ಅವ್ರು ಫಸ್ಟ್ ಟೈಮ್ ಬಂದವಾಗ ಇದೇ ಬಿಲ್ಡಿಂಗ್ ಅಲ್ಲಿ ಇರ್ತಾ ಇದ್ರು ಅವರು. ಒಳಗಡೆ ಗದ್ದಿಗೆನು ಕೂಡ ಇದೆ, ಅಲ್ಲೇ ಪೂಜೆ ಮಾಡ್ತಾ ಅಲ್ಲೇ ಇರ್ತಾ ಇದ್ರು ಅವರು. ಅಮ್ಮವರು ಸ್ನಾನ ಈ ಗಿಡ ತೆಳಗನೆ ಮಾಡ್ತಾ ಇದ್ರು, ಈ ಗಿಡ ತೆಳಗನೆ ಕುಂತಿದ್ರು ಅವರು. ಸ್ನಾನ ಅದೆಲ್ಲ ಇಲ್ಲೇ ಮಾಡ್ತಾ ಇದ್ರು. ಶಿವರಾತ್ರಿ ದರ್ಶನ ಅಮ್ಮವರು ಶಿವರಾತ್ರಿ ದರ್ಶನಕ್ಕೆ ಅಲ್ಲಿ ಮೇಲ್ಗಡೆಯಿಂದ ಬರ್ತಾ ಇದ್ರು. ನಾನು ಕೂಡ 2-3 ಸಲ ದರ್ಶನ ತಗೊಂಡಿದ್ದೀನಿ. ಅದ್ರ ಮೇಲ್ಗಡೆ ಬಂದು ದರ್ಶನ ಕೊಡ್ತಾ ಇದ್ರು ಎಲ್ಲ ಭಕ್ತರಿಗೂ. ಇಲ್ಲೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇನ್ನು ಕಟ್ಟಣಿಕೆಲ್ಲ ನಡೀತಾ ಇದೆ. ಈ ತರ ಎಲ್ಲ ವರ್ಕ್ ನಡೀತಾ ಇದೆ ತುಂಬಾ, ಇನ್ನು ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಅಮ್ಮವರು ಈ ಜಾಗದಲ್ಲಿ ಕುಳಿತುಕೊಂಡು ಎಲ್ಲರಿಗೆ ಭಕ್ತರಿಗೆ ದರ್ಶನ ಎಲ್ಲ ಇಲ್ಲೇ ಕೊಡ್ತಾ ಇದ್ರು ಪ್ರಾರಂಭದಲ್ಲಿ. ಅವಾಗೇನೆ ಇದು ಹೀಗೆ ಇಟ್ಟಿದ್ದಾರೆ. ಇಲ್ಲ ನೋಡ್ಬೋದು, ಲಿಂಗಗಳೆಲ್ಲ ಇದಾವೆ ಇಲ್ಲಿ. ಇಲ್ಲಿ ಗಿಡದ ಕೆಳಗಡೆ ಲಿಂಗಗಳು ಕೂಡ ನೋಡ್ತಿರ್ಬೋದು ನೀವು ಇವಾಗ. ಇಲ್ಲಿ ನೋಡ್ತಾ ಇದಾರಲ್ಲ ಅಮ್ಮವರ ಗುಡಿಯ ಶಿಖರ, ಅದು ಇವಾಗ ಪ್ರೆಸೆಂಟ್ ರನ್ನಿಂಗ್ ಕಟ್ಟಿರೋದು. ಇನ್ನೂ ವರ್ಕ್ ಎಲ್ಲ ತುಂಬಾ ನಡೀತಾ ಇದೆ, ಕಟ್ಟಣಿಕೆಲ್ಲ ಫುಲ್ ಸ್ಪೀಡ್ ಆಗಿ ಆಗ್ತಾ ಇದೆ. ನೋಡ್ತಾ ಇದ್ರೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಲ್ಲಿಂದ ಹಾಕಿದ್ದಾರೆ. ಏನ್ ನೋಡ್ತಾ ಇದ್ರೆ ನಾವು ಹೋಗಿರೋದು ಒಳಗಡೆ ಇವಾಗ ಇಲ್ಲಿಂದ ಹೋಗಿ ಆ ಕಡೆನೆ ಬಂದಿದ್ದೀವಿ ನಾವು ಇವಾಗ. ಇನ್ನು ಈ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಫುಲ್ ಇದೇನು ಹಿಂಗೆ ರೌಂಡ್ ಆಗುತ್ತೆ ಅಂತ ಇದು. ಆ ಕಡೆಯಿಂದನೂ ಈ ಕಡೆಯಿಂದನೂ ಅಮ್ಮವ್ರಿಗೆ ಮಧ್ಯದಲ್ಲಿ ಇರುತ್ತಾರೆ. ಹಿಂಗೆ ಫುಲ್ ರೌಂಡ್ ಕೋಟಿಲಿಂಗ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದು ದಾಸೋಹ ಇರೋದು ಇಲ್ಲಿ. ಇವಾಗ ದಾಸೋಹ ಅಲ್ಲಿ ಹೊರಗಡೆ ನಡೀತಾ ಇದೆ ಆಲ್ರೆಡಿ ಇವಾಗ. ಇಲ್ಲಿ ಹನುಮಂತನ ಟೆಂಪಲ್ ಕೂಡ ಇದೆ. ಇಲ್ಲಿ ಹನುಮಂತನ ಕೂಡ ಇದ್ದಾನೆ. ಇಲ್ಲಿ ಈ ತರ ಇದೆ. ಅಮ್ಮನವರು ಗುರು ಪೂರ್ಣಿಮಾ ದಿನ ಇಲ್ಲಿ ಬಂದು ದರ್ಶನ ಕೊಡ್ತಾ ಇದ್ರು ಮತ್ತೆ ಎಲ್ಲ ಭಕ್ತರಿಗೂ. ಇದೇನು ನೋಡ್ತಾ ಇದ್ರಲ್ಲ ಮೇಲ್ಗಡೆ. ನೀವೆಲ್ಲ ಏನ್ ನೋಡ್ತಾ ಇದ್ದೀರೋ ಎಲ್ಲ ಕೋಟಿಲಿಂಗನ ಸ್ಥಾಪನೆ ಮಾಡೋ ಸಲುವಾಗಿ ಎಲ್ಲ ವರ್ಕ್ ನಡೀತಾ ಇದೆ. ಇದೇ ಶಿವನ ಮೂರ್ತಿ ಕೂಡ ಇದೆ. ಇಲ್ಲಿ ಶಿವನ ಗುಡಿ ಅಂತ ಕರೀತಾರೆ ಇದಕ್ಕೆ.
ಇವಾಗ ನೀವು ಈ ಐನದಲ್ಲಿ ಏನ್ ನೋಡ್ತಾ ಇದ್ದೀರಾ, ಅಮ್ಮ ಅವರು ಓಡಾಡಿದಂತ ಕಾರುಗಳು ಇವೆಲ್ಲ ಹಿಂಗೆ ಇಟ್ಟಿದ್ದಾರೆ. ಇವುಗಳಿಗೆಲ್ಲ ಒಳಗಡೆ ಗ್ಲಾಸ್ ನಲ್ಲಿ ಹಾಕಿದ್ದಾರೆ. ಇವೆಲ್ಲ ಅಮ್ಮ ಅವರು ಓಡಾಡ್ತಿದ್ದ ಕಾರು. ಇದು ವೆಂಕಟೇಶ್ವರ ಟೆಂಪಲ್, ಅಮ್ಮವರ ಆಸ್ಥಾನದಲ್ಲೇ ಇರೋದು ಇದು ಕೂಡ. ಇದು ಫುಲ್ ಆ ಕಡೆಯಿಂದ ಬರ್ತಾ ಇದೆ, ವರ್ಕ್ ನಡೀತಾ ಇದೆ, ಇನ್ನು ಇಲ್ಲಿವರೆಗೆ ಬಂದು ಸ್ಟಚ್ ಆಗುತ್ತೆ ಇದು. ಇಲ್ಲಿ ವೆಂಕಟೇಶ್ವರ ದೇವರು ಕೂಡ ನೆಲೆಸಿದ್ದಾರೆ ಇಲ್ಲಿ. ಇಲ್ಲಿ ವೆಂಕಟೇಶ್ವರ ದೇವರ ಮೂರ್ತಿ ಕೂಡ ಇದೆ ಇಲ್ಲಿ ಅಮ್ಮವರ ಆಸ್ಥಾನದಲ್ಲೇ. ಇಲ್ಲಿ ವೆಂಕಟೇಶ್ವರ ಮೂರ್ತಿ ಇರೋದಿಲ್ಲಿ, ವೆಂಕಟೇಶ್ವರ ಕೂಡ ನೆಲೆಸಿದ್ದಾರೆ ಇಲ್ಲಿ. పాత భక్తులు కదా లింగం కడతామన్న మాంసం తింటారు మాంసం తినబడదు ತಿಂಬಲ್ಲ ರೀ, తింబాల ತಿಂಬಲ್ಲ, ಯಾವಾಗ್ಲೂ ತಿನ್ಬಾರ್ದು ಯಾವಾಗ್ಲೂ ತಿಂಬಲ್ಲ. ತಿಂತಿಲ್ಲ తెలుగుతో ఇచ్చిన ఈ తమ్ముడు ఇచ్చినానబ్బా. ఈ తమ్ముడు రావటం లేదు, భజనకి తీసుకురావట్లేదు. 3వ తారీఖు తీసుకురాడి రాదైనా ఎంత ఇది చేస్తున్నా వస్తాం అంటారు. ఆ డేట్ అయితే రాలేదు. ఇక ఈ పని ఆ పని అంటారు. ఏం సారు ఏం వచ్చిన రూట్ మళ్ళీ ಅಲ್ಲಿ ಹಿಂದ್ಗಡೆ ಸ್ವಾಮೀಜಿನ ಪ್ರಸಾದ ಕೊಟ್ಟರಲ್ಲ, ನಮಗೆ ಎಲ್ಲ ಅಮ್ಮವ್ರ ದರ್ಶನ ಕೊಟ್ಟಿದ್ರು ಬೊಟ್ಟು ಹನಿಮೇಲೆ ಹಚ್ಕೊಳ್ಳೋಕ್ಕೆ. ಬಟ್ ಮಾಂಸ ಖಂಡ ತಿಂಬಲ್ಲ ಅಂದರೆ ಮಾತ್ರ ಅವ್ರು ಪ್ರಸಾದ ಕೊಡ್ತಾರಂತೆ ಹನಿಮೇಲೆ ಹಚ್ಕೊಳ್ಳೋದಕ್ಕೆ, ಇಲ್ಲಾಂದರೆ ಕೊಡಲ್ಲ. ಇಲ್ಲಿ ಅಮ್ಮನವರ ಆಸನದಲ್ಲಿ ಗೋಶಾಲೆ ಕೂಡ ಇದೆ. ಇಲ್ಲಿ ಒಳಗಡೆ ಹಸುಗಳು ಎಷ್ಟಿದ್ದಾವೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು 100ಕ್ಕೂ ಹೆಚ್ಚು ಹಸುಗಳು ಇಲ್ಲಿ ಒಳಗಡೆ ಇದ್ದಾವೆ. ಎಷ್ಟು ದೊಡ್ಡದಿದೆ ಇದು ಅಂತ ನೋಡಿ. ಇಲ್ಲಿರೋ ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ. ಫುಲ್ ಸುತ್ತಮುತ್ತ ಗುಡ್ಡಗಾಡು. ಈ ಟೆಂಪಲ್ ಮೇಲ್ಗಡೆ ಇರೋದು, ನಾವು ಇಲ್ಲಿಂದ ಬಂದಿರೋದು ಇವಾಗ ಹೊರಗಡೆ. ಮೇಲ್ಗಡೆ ಹೋದರೆ ಫುಲ್ ಎಲ್ಲ ಅಮ್ಮವ್ರ ಗುಡಿ ಎಲ್ಲ ಇಲ್ಲೇ ಮೇಲ್ಗಡೆ ಇದೆ. ಇಲ್ಲಿ ಒಳಗಡೆ ದರ್ಗಾ ಕೂಡ ಇದೆ. ಇಲ್ಲಿ ಅನ್ನ ದಾಸೋಹ ನಡೀತಾ ಇದೆ. ದಾಸೋಹ ಯಾವಾಗಲೂ ಇರುತ್ತೆ ಇಲ್ಲಿ. ಇವತ್ತು ಹುಣ್ಣಿಮೆ ಇದೆ. ಹುಣ್ಣಿಮೆ ಇರೋ ಸಲುವಾಗಿ ಇವತ್ತು ಹೋಳಿಗೆ ಮತ್ತು ಅನ್ನ ಇದೆ. ಊಟ ಮಾಡಿದ್ದೀವಿ ಆಲ್ರೆಡಿ. ನಮಸ್ಕಾರ. ನನ್ನ ಹೆಸರು ರವೀಂದ್ರ ನೀಲ. ನಮ್ಮೂರು ಪಂತನಪಲ್ಲಿ, ತಾಲೂಕು ಸೇಡಂ, ಜಿಲ್ಲಾ ಕಲಬುರಗಿ ಇದ್ದು. ನಾವು ಸುಮಾರು ವರ್ಷಗಳಿಂದ ಮಾತಾ ಮಾಣಿಕೇಶ್ವರ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತೀವಿ. ನಾವು ಮನೆ ಮನದಲ್ಲಿ ಮಾಣಿಕೇಶ್ವರ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಂದು ಸುಮಾರು 6 ಕಾರ್ಯಕ್ರಮಗಳು ಆಗಿದ್ದು. ಅವಾಗ 2019ರಲ್ಲಿ ಕರೋನಾ ಮಹಾಮಾರಿ ಇಡೀ ವಿಶ್ವಾದ್ಯಂತ ಹಬ್ಬಿತ್ತು. 2019 ಮತ್ತು 20 ಕರೋನಾದ ಪ್ರಭಾವ ತುಂಬಾ ಜಾಸ್ತಿ ಇತ್ತು. ಇಡೀ ಪ್ರಪಂಚವನ್ನೇ ನಡುಗಿಸಿದ ಬಹುದೊಡ್ಡ, ಈಗ 2020ರಲ್ಲಿ ಬಹುದೊಡ್ಡ ಒಂದು ಅನಾಹುತ ಅಂತ ಹೇಳ್ಬೋದು. ಆದ್ರೆ ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಂದ್ರೆ 2020ರಲ್ಲಿ ನನಗೂ ಕರೋನಾ ಬಂದಿತ್ತು. ಜಿಮ್ಸ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತ ಆದೇಶ ಬಂದಿದೆ. ಆದರೆ ನಮಗೆ ಬೇರೆ ಆಪ್ಷನ್ ಇಲ್ಲ. ರಾತ್ರಿ ಎಲ್ಲ ಮಾತಾ ಮಾಣಿಕೇಶ್ವರಿ ಅಮ್ಮವ್ರ ಧ್ಯಾನದಲ್ಲಿದ್ದೆವು, ಅಮ್ಮವ್ರನ್ನ ನೆನೆಸ್ತಾ ಇದ್ದೆವು.
ಒಂದು ಕಡೆ ನನ್ನ ಮನೆ ಕಟ್ಟಡ ನಿಂತಿದೆ, ಇನ್ನೊಂದು ಕಡೆ ನನ್ನ ಮಗಳ ಮದುವೆ ನಿಂತಿದೆ. ಒಂದು ವೇಳೆ ನಾನು ಈ ಕರೋನಾದಿಂದ ಸತ್ತೋದ್ರೆ ನನ್ನ ಕುಟುಂಬ ಬೀದಿಗೆ ಬರ್ತದೆ ಅಂತ ವಿಚಾರ ಮಾಡಿ ಅಮ್ಮವ್ರಿಗೆ ಧ್ಯಾನ ಮಾಡಿದೆವು. ಬೆಳಿಗ್ಗೆ 4-4:15 ಸುಮಾರಿಗೆ ಕನಸಿನಲ್ಲಿ ಅಮ್ಮವ್ರು ಬಂದು ತಮ್ಮ ಕೈಯಲ್ಲಿರುವಂತ ಬೆತ್ತ ತಗೊಂಡು ನನ್ನ ಬೆನ್ನ ಮೇಲೆ ಹೊಡೆದಂಗಾಯ್ತು. ಅದು 1000 ಪಟ್ಟು ಸಿಡಿಲು ಬಡ್ದಂಗಾಯ್ತು. ನಾನು ಎಚ್ಚರಿಕೆಯಾಗಿ ಎದ್ದು ಕುಂತಾಗ ಈ 5-6 ಮಂದಿ ಏನಿದ್ದೇವಲ್ಲ ನಾವು, ಅದರಲ್ಲಿ ಎಲ್ಲರೂ ಮಕ್ಕೊಂಡಿದ್ರೆ ನಿಶ್ಶಬ್ದವಾಗಿತ್ತು. ಆದ್ರೆ ಕಣ್ತೆರೆದು ನೋಡಿದ್ರೆ ಏನೂ ಇಲ್ಲ. ಅಮ್ಮವರು ಈ ಥರನಾದ್ರೂ ದರ್ಶನ ನಮಗೆ ಕೊಟ್ಟಿದ್ದಾರಂತ ನನ್ನ ಭಾವನೆ ಇದ್ಕೊಂಡ ಹಂಗೆ ಮತ್ತೆ ಮಕ್ಕೊಂಡ. ಫಿರ್ಬಿ 4:15 6 ತನ ಯಾವುದೇ ನಿದ್ದೆ ಬರಲಿಲ್ಲ. ಅಮ್ಮವ್ರು ನೋಡಿದ ಒಂದು ಉಲ್ಲಾಸ ಅಷ್ಟೇ ಇತ್ತು. ಅದಾಗೆ ಒಂದು ವಿಶೇಷ ಪವಾಡ ಅಂತ ತಿಳ್ಕೊಬೇಕಪ್ಪ. ನಿಂದ 100% ಆಲ್ರೆಡಿ ನಿನಗೆ ಕರೋನಾ ಇದೆ. ಕರೋನಾ ಸಿಂಪ್ಟಮ್ಸ್ ಏನೇನು ಇರಬೇಕು, ಯಾವ ಗುಣಲಕ್ಷಣಗಳು ಇರಬೇಕು 100% ಇದೆ. ಈ ಗುಣಲಕ್ಷಣಗಳು ಇದ್ದವರು ಮ್ಯಾಕ್ಸಿಮಮ್ 100-99% ಯಾರು ಉಳಿದಿಲ್ಲ. ಆದ್ರೆ ನಿಂದು ಮಾತ್ರ ಪಾಸಿಟಿವ್ ಬರ್ಬೇಕಾಗಿತ್ತು, ನೆಗೆಟಿವ್ ಬಂದಿದೆ. ಇದು ನಿನ್ನ ಒಳ್ಳೆಯ ನಿಮ್ಮ ಗುರು ಹಿರಿಯರ ಆಶೀರ್ವಾದ ಅಂತ ಅವ್ರು ಹೇಳಿದ್ರು. ಅಂದ್ರೆ ಗುಲ್ಬರ್ಗಕ್ಕೆ ಡಿಸ್ಚಾರ್ಜ್ ಮಾಡೋ ಡಾಕ್ಯುಮೆಂಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಮತ್ತೆ ಸೆಕೆಂಡ್ ಬೆಡ್ ಅಂತ ಇರ್ತದ್ರಿ ಒಳಗೆ ದವಾಖಾನ್ಯಾಗ. ಕರೋನಾ ಇರ್ಲಾರ್ದವರಿಗೆ ವಿಶೇಷವಾಗಿ ಆರಕ್ಷಣೆ ಮಾಡೋದೊಂದು ಇರ್ತದ. ಅಕ್ಕಡಿ ನನಗೆ ಟ್ರಾನ್ಸ್ಫರ್ ಮಾಡಿದ್ರು. ಒಂದು ಸುಮಾರು 3 ದಿನ ಇಟ್ಕೊಂಡು ನನಗೆ ಡಿಸ್ಚಾರ್ಜ್ ಮಾಡಿದ್ರು. ಇದು ಮಾತಾ ಮಾಣಿಕೇಶ್ವರಿ ಅಮ್ಮವರು ನನ್ನ ಮೇಲೆ ಕರುಣೆ ತೋರಿಸಿದಂತ ವಿಶೇಷ ಪವಾಡ ಅಂತ ನಾನು ಭಾವಿಸಿ ಸದಾಕಾಲ ಅಮ್ಮನ ಸೇವೆ ಮಾಡಲಿಕ್ಕೆ ಅಮ್ಮವರಿಗೆ ನಾನು ಋಣಿಯಾಗಿರ್ತೇನೆ ಅಂತ ಈ ಮುಖಾಂತರ 32 ವರ್ಷ ಇದ್ದಾಗ ಕೆಲವೊಂದು ಪ್ರಾಬ್ಲಮ್ಸ್ ಆಗಿದೆ, ಹೆಲ್ತ್ ಇಶ್ಯೂಸ್ ಬಂದಿದ್ವು. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಯೂಟ್ರಸ್ ಕ್ಯಾನ್ಸರ್ ಅಂತ ಅವರು ಸಸ್ಪೆಕ್ಟ್ ಮಾಡಿದ್ದಾರೆ. ಟ್ರೀಟ್ಮೆಂಟ್ ಚಾಲೂ ಆಗಿದೆ, ಅಲ್ಲಿ ಚಿಕಿತ್ಸೆ ನಡೀತಾ ಇದೆ. ನನಗೆ ಅಂದ್ರೆ ಭಯ ಏನು ಅನಿಸಲಿಲ್ಲ. ಆದ್ರೆ ಅಮ್ಮನ ಹತ್ರ ಹೋಗೋಣ ಅಂತ ಬಂದಿದ್ದಾಗ ಅಮ್ಮ ಅವರು ದರ್ಶನ ಕೊಟ್ಟರು. ಏನ್ ಪದ್ಮ ಅಂತ, ಅಮ್ಮ ಈ ತರ ಡಾಕ್ಟರ್ಸ್ ಹೋಗಿದ್ದೀನಿ, ಈ ತರ ಹೆಲ್ತ್ ಇಶ್ಯೂ ಬಂದಿದೆ, ನಾನು ಅದಕ್ಕೆ ಹೋಗಿದ್ದೀನಿ. ಅವರೇನೋ ಗರ್ಭಕೋಶಕ್ಕೆ ಕ್ಯಾನ್ಸರ್ ಇರೋ ಚಾನ್ಸ್ ಇದೆ, ನನಗೆ ಸಂಶಯ ಬರ್ತಾ ಇದೆ ಅಂತ ಅಂದ್ರು. ಟೆಸ್ಟ್ಗೆ ಕೊಟ್ಟು ಬಂದಿದ್ದೀನಮ್ಮ. ಅಮ್ಮ ಒಂದ್ಸಲ ಕಡೆಗೆ ನೋಡಿದ್ದಾರೆ. ಏನಂತ ಹೇಳಿದ್ದಾರೆ ಅವರು, ನಮ್ಮ ಕ್ಯಾನ್ಸರ್ ಇರ್ಬೋದೇನೋ ಅಂತ ಸಂಶಯ ವ್ಯಕ್ತಪಡಿಸಿದ್ದಾರೆ. ಯಾವುದು ಏನಿಲ್ಲ, ಹೋಗು ಅಂದ್ರು. ನೆಕ್ಸ್ಟ್ ಮತ್ತೆ ಇನ್ನೊಂದು ಸೆಕೆಂಡ್ ಟ್ರೀಟ್ಮೆಂಟ್ ಸಲುವಾಗಿ ಹೋಗ್ಬೇಕಾಗಿದೆ. ಫಸ್ಟ್ ಟ್ರೀಟ್ಮೆಂಟ್ ಆಗಿದೆ, ಸೆಕೆಂಡ್ ಟ್ರೀಟ್ಮೆಂಟ್ ಹೋಗಿದ್ದಾಗ ಡಾಕ್ಟರ್ ಚೆಕ್ ಮಾಡಿದಾಗ ನೋಡಿದ್ರೆ ಎಷ್ಟು ಕ್ಲೀನ್ ಆಗಿತ್ತು ಈ ಡ್ರೆಸ್, ಏನು ತೊಂದರೆ ಇದ್ದಿಲ್ಲ. ಇದು ಈ ತರ ಆಗಕ್ ಚಾನ್ಸೇ ಇಲ್ಲ ನಾನು 3 ಸಿಟ್ಟಿಂಗ್ಸ್ ಹೇಳೋಣ ಅಂತಿದ್ದೆ, ಸೆಕೆಂಡ್ ಸಿಟ್ಟಿಂಗ್ ಹಿಂಗಾಯ್ತಲ್ಲ ಅಂತ ಅಂದೆ. ಅಮ್ಮಗೆ ಮತ್ತೆ ಹೇಳಿದೆ, ಭಗವಂತ ಇರ್ತಾರೆ, ನಿನ್ನನ್ನ ಏನೇನ್ ಮಾಡುತ್ತಮ್ಮ, ಯಾವ್ದು ಏನು ಮಾಡಲ್ಲ ಅಂತ ಅಂದ. ನನ್ನ ಪಾಲಿಗೆ ಭಗವಂತ ನನಗೆ ಜನ್ಮ ಕೊಟ್ಟಿದ್ದು ತಾಯಿ ನೆನಪು ನನಗಿಲ್ಲ. ನನಗೆ ಜನ್ಮ ಕೊಟ್ಟಿದ್ದು ಕೂಡ ಇವರೇ ಅನ್ಕೊಂತೀನಿ, ಯಾಕಂದ್ರೆ ಪರಮಾತ್ಮ ನನ್ನೊಂದು ಜೀವ. ಸೊ ನನಗೆ ತಾಯಿ ಗುರುವಾಗಿ ಬಂದಿದ್ದಾರೆ. ಇನ್ನೊಂದು, ನಾನು ಕಾಶಿಗೆ ಹೋಗಿದ್ದೆ ರೀಸೆಂಟ್ ಆಗಿ 2017 ಕಾಶಿಗೆ ಹೋಗಿದ್ದೆ. ಪ್ರಯಾಗದಲ್ಲಿ ನನಗೆ ಸನ್ಸ್ಟ್ರೋಕ್ ಆಗಿದೆ. ಅಲ್ಲಿ ಬಹಳ ಸೆಕೆ ಜಾಸ್ತಿ ಆಗಿದೆ, ನೀರು ಕುಡ್ಬೇಕಂತ ಅನಿಸ್ತಾ ಇತ್ತು. ಮಾಮೂಲಾಗಿ ಪ್ಲೇನ್ ವಾಟರ್ ಸಿಕ್ಕಿಲ್ಲ, ಚಿಲ್ಡ್ ವಾಟರ್ ಸಿಕ್ತು. ಇವಾಗ ಕುಡ್ಲಿಲ್ಲ ಅಂದ್ರೆ ಒಂದು ಕಷ್ಟ, ಕುಡ್ದಿದ್ರೆ ಒಂದು ಕಷ್ಟ. ಆದ್ರೂ ಒಂದೇ ಒಂದು ಅದರಿಂದ ಏನಾಗಿದೆ, ನನಗೆ ಲಂಗ್ಸ್ ಇಮಿಡಿಯೇಟ್ ಆಗಿ ಎಫೆಕ್ಟ್ ಆಯ್ತು. ವಿದಿನ್ 2 hours ನಲ್ಲಿ ನನಗೆ ಟೆಂಪರೇಚರ್ ರೇಸ್ ಆಗಿಬಿಟ್ಟಿದೆ, ಬಾಡಿ ಟೆಂಪರೇಚರ್ ರೇಸ್ ಆಗಿಬಿಟ್ಟಿದೆ, ವಾಯ್ಸ್ ಎಲ್ಲೋ ಚೇಂಜ್ ಆಗಿಬಿಟ್ಟಿದೆ, ಒಂಥರ ಅನೀಸಿ ಆಗ್ತಾ ಇದೆ, ಉಸಿರಾಟಕ್ಕೂ ತೊಂದರೆ ಆಗ್ತದೆ. ಅಷ್ಟು ಸ್ಪೀಡ್ ಆಗಿ ಅದು ಎಫೆಕ್ಟ್ ಆಗಿದೆ. 9 ದಿನ ಕಾಶಿದಲ್ಲೇ ಇದ್ದೀವಿ ಎಲ್ಲರೂ. ಯಾರು ತಿನ್ನಿಸ್ತಿದ್ದಾರೆ, ಯಾರು ಔಷಧ ಹಾಕ್ತಿದ್ದಾರೆ, ನನಗೆ ಏನೂ ಗೊತ್ತಿಲ್ಲ. ಒಂಥರ ಅನ್ಕಾನ್ಶಿಯಸ್ ಸ್ಟೇಟ್. ಎದ್ದು ವಾಶ್ರೂಮ್ ಕಡೆ ಹೋಗಿ ಬರ್ತೀನಿ, ಇಷ್ಟೇ ನನಗೆ ಗೊತ್ತು, ಏನು ಗೊತ್ತಿಲ್ಲ. ಆಮೇಲೆ ನಾನು ಈ ಕಡೆ ಬಂದೆ. ನನಗೆ ಅಮ್ಮ ಆಶೀರ್ವಾದದಿಂದ ನನಗೆ ಅಮ್ಮ ಕೊಟ್ಟಿರುವಂತ ಅವಕಾಶ ಏನು ಅಂತಂದ್ರೆ, ಒಂದ್ಸಲ 3 ತಿಂಗಳು ಒಂದ್ಸಲ ಅಮ್ಮನ ಹತ್ರ ಬಂದು ಒಂದು 3-4 ದಿನ ಇದ್ದು ವಾಪಸ್ ಹೋಗೋಳು. ಆ ಸಲ ಬಂದಿಲ್ಲ. ಅಮ್ಮ ಅವ್ರು ಕೇಳ್ತಾ ಇದ್ರಂತೆ, ಶಿವ ಪದ್ಮ ಯಾಕೆ ಬರ್ತಾಳಮ್ಮ, ಏನಾಯ್ತಲ್ಲ ಶಿವ. ಅಮ್ಮ ಸ್ವಯಂ ನನಗೆ ಹೇಳಿದ್ರು,
ಪದ್ಮ ಶಿವನಿಗೆ ಹೇಳ್ತಾ ಇದ್ದೆ, ಪದ್ಮ ಬಂದಿಲ್ಲ ಅಂತ. ಪದ್ಮ ದೊಡ್ಡದಲ್ಲ, ಪ್ರೀತಿ, ಅಮ್ಮನವರ ಪ್ರೀತಿ, ಮಕ್ಕಳ ಮೇಲೆ ಇರೋ ಪ್ರೀತಿ ದೊಡ್ಡದು ಅಂತ ನಮ್ಮ ನಿದರ್ಶನ ತೋರಿಸಿದ್ದಾರೆ. ಇದರಲ್ಲಿ ನಮ್ಗೆ ಏನೂ ಇಲ್ಲ. ಮಕ್ಕಳ ಪ್ರೀತಿ ಹಾಗಿರುತ್ತೆ, ಮಕ್ಕಳ ಮೇಲೆ ಪ್ರೀತಿ ತಾಯಿ ಹಾಗಿರುತ್ತೆ ಅನ್ನೋ ರೀತಿಯಲ್ಲಿ ಹಿಂಗ ಆಯ್ತಮ್ಮ ಅಂತ ಶಿವನ ಹೇಳಿದ್ದಾರೆ. ಮಕ್ಕಳಿಂದ ತೊಂದರೆ ಆಗ್ತಾ ಇದೆ, ಆರಾಮಿಲ್ಲ ಅಮ್ಮ, ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ, ಬಂದಿದ್ದಾರೆ. ಹೌದಾ? ಶಿವ ವಿಭೂತಿ ತಗೊಂಡ ಅಂತ ಅವ್ರ ಕೈ ಎತ್ತುವಷ್ಟು ಶಕ್ತಿ ನಮ್ಗೆ ನೋಟಕ್ಕೆ ಹಂಗ ಅನ್ಸುತ್ತೆ. ಬಟ್ ಆಂತರಂಗ ಶಕ್ತಿ ಬಹಳ ದೊಡ್ಡದು. ಅವರು ವಿಭೂತಿ ತೆಗೆದು ಸಂಕಲ್ಪ ಮಾಡಿ ಅಂಗೈಯಲ್ಲಿ ಹಾಕಿದ್ದಾರೆ, ಪದ್ಮ ಇಲ್ಲೇ ತಗೋ ನೀನು ಅಂತ. ಅಲ್ಲೇ ತಗೊಂಡಿದ್ದೀನಿ. ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ನನ್ನ ಇದರಲ್ಲಿ ಎಲ್ಲ ಕ್ಲೀನ್ ಆಗಿದೆ. ಉಸಿರಾಟ ಮಾಮೂಲಾಗಿ ಬರ್ತಾ ಇದೆ, ಆರಾಮಾಗಿದ್ದೀನಿ. ಇಲ್ಲಿವರೆಗೂ ಕೂಡ ಆ ಲಂಗ್ಸ್ ಸಂಬಂಧಪಟ್ಟಿದಂತ ಔಷಧಗಳನ್ನು ಆ ಕ್ಷಣದಲ್ಲೇ ಬಿಟ್ಟಿದ್ದೀನಿ. ಇಲ್ಲಿವರೆಗೂ ಮತ್ತೆ ಯೂಸ್ ಮಾಡಿದ್ದೀನಿ. ಪವಾಡ ಒಂದೆರಡಕ್ಕೆ, ಆದರೆ ನಾವು ಇವಾಗ ಉಸಿರಾಡ್ತಿದೀವಿ ಅಂತಂದ್ರೆ ದೊಡ್ಡ ಪವಾಡ, ಭಗವಂತನ ಪವಾಡ. ಎಲ್ಲರದು ಕೂಡ ಬದುಕೊಂಡ್ರೆ ಅರ್ಧ ಸತ್ತಾಗಿ ಅಂತ ಎದ್ದು ಮತ್ತೆ ನೆಕ್ಸ್ಟ್ ಸೂರ್ಯೋದಯ ನೋಡ್ತೀವೋ ಇಲ್ಲೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಮತ್ತೆ ನೋಡ್ತಿದೀವಿ ಅಂತಂದ್ರೆ ಭಗವಂತನ ಪವಾಡನೇ ತಾನೆ. ನಮ್ಮ ಜೀವನವೇ ಒಂದು ಪವಾಡ. ಅರ್ಥ ಮಾಡ್ಕೊಂಡ್ರೆ